ಅಷ್ಟರ ಮೆಚ್ಚುವಂಥ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಸರ್ ಬೆಟರ್ ಸರ್, 100% ಅವರು ಪ್ರತಿಯೊಂದು ಕೆಲಸನೂ ಒಳ್ಳೇದು ಮಾಡಿದ್ದಾರೆ. 50 ರೂಪಾಯಿ ಊಟ ತಿಂದೆ, 5 ರೂಪಾಯಿ ಟ್ಯಾಕ್ಸ್ ಅಂತ ಆಗ್ತದೆ ಬಿಲ್ಗೆ. ಬೆಸ್ಟ್ ಪ್ರಧಾನಮಂತ್ರಿ ಅಂದರೆ ಮೋದಿ. ಇವ್ನು ಪುಕ್ಷಟೆ ಕೊಡ್ತೀನಿ ಅಂತ ಅಂದ್ನಲ್ಲ, ಅದಕ್ಕೆ ಬೆಲೆ ಇಲ್ಲ. 29 ರೂಪಾಯಿ ಕೆಜಿಗೆ ಬೆಲೆ ಕೊಡ್ತಾರೆ ಜನ ಈಗ. ಫ್ರೀ ಇಲ್ಲ ಸರ್, ಏನು ಫ್ರೀ ಕೊಟ್ಟರು ಇವ್ರು ಬರೋದಿಲ್ಲ. ಇವ್ರು ಹೇಳ್ಕೋಬೋದು, ಏನು ಫ್ರೀ ಕೊಟ್ಟರು ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ತುಂಬ ಒಳ್ಳೆಯದು. ಅವ್ರು ಯಾರೇ ಬಂದ್ರೂ BJP ಮುಂದೆ ಧೂಳಿಪಟ. BJPನೇ ಬರೋದು 99%. ಏನು ಕಾಂಗ್ರೆಸ್ ಇಂದ ಯಾರಿಗೂ ನಷ್ಟ ಆಗಿಲ್ಲ. ಮೋದಿ ಅವರು ಪ್ರಧಾನಿ. This time 100% Modi, 100% Modi. ಸರ್, ಈ ಬಾರಿ 2024 MP ಎಲೆಕ್ಷನಲ್ಲಿ ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಸರ್? ಸರ್, BJPನೇ ಅಧಿಕಾರಕ್ಕೆ ಬರುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿನೇ ಪ್ರಧಾನಮಂತ್ರಿ ಆಗ್ತಾರೆ. 2024ರಲ್ಲಿ ಅವರೇ ಪ್ರಧಾನಿ ಆಗಬೇಕು. ಯಾಕೆ ಸರ್ ಅವರೇ ಪ್ರಧಾನಮಂತ್ರಿ ಆಗಬೇಕು ಈ ಬಾರಿ? ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಚೆನ್ನಾಗಿದೆ, ಅಭಿವೃದ್ಧಿ ಆಗ್ತಿದೆ ದೇಶ. ಅದಕ್ಕೋಸ್ಕರ ಅವರೇ ಪ್ರಧಾನಿ ಆಗಬೇಕು. ನಮ್ಮ ಹಿಂದುತ್ವದ ಬಗ್ಗೆ ಗೌರವ ಕೊಡ್ತಾರೆ, ಅದಕ್ಕೋಸ್ಕರ ಪ್ರಧಾನಿ ಆಗಬೇಕು. ಜೈ ಮೋದಿಜಿ. ಇನ್ನು ಕಾಂಗ್ರೆಸ್ ಪಕ್ಷ ಇದೆ, ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಯಾರು ಸರ್ ಅವರೆಲ್ಲ? ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಮೋದಿ ಒಬ್ಬರು ಗೊತ್ತಿದೆ ನಮಗೆ. ಮೋದಿ ಅಧಿಕಾರಿಗೆ ಬರಬೇಕಷ್ಟೆ. ಮೋದಿ ಅವರು ಬಂದು 10 ವರ್ಷ ಆಯಿತು, 2 ಸಲ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವ್ರು ಬಂದ ಮೇಲೆ ಅಭಿವೃದ್ಧಿ ಆಗಿದೆ, ದೇಶದಲ್ಲಿ ಡೆವಲಪ್ ಆಗಿದೆ? ಖಂಡಿತವಾಗ್ಲೂ ಆಗಿದೆ ಸರ್. ಎಜುಕೇಟೆಡ್ಗೆ ಗೊತ್ತಾಗುತ್ತೆ ಅಭಿವೃದ್ಧಿ ಆಗಿದೋ ಆಗಿಲ್ವೋ ಅನ್ನೋದು. ತಿಳ್ಕೊಂಡ್ರೆ ಸಾಕಷ್ಟೇ, ಅದ್ರ ಬಗ್ಗೆ ಏನೇನು ಮಾತಾಡೋಂಗಿಲ್ಲ. ಮೋದಿ ಬರ್ತಾರೆ, ಕನ್ಫರ್ಮಾಗಿ ಬರ್ತಾರೆ. ಮುಂದಿನ ಬಾರಿನೂ ಹಂಗಾದ್ರೆ ಜನ ಮೋದಿಯವರಿಗೆ ಬೆಂಬಲ ಕೊಡ್ತಾರೆ? ಖಂಡಿತವಾಗ್ಲೂ ಮೋದಿನೇ ಬರ್ತಾರೆ, 100% ಶೋರ್. ಮೋದಿ ಅಂತೂ ಕನ್ಫರ್ಮ್ ಬರೋದಂತೂ ಪಕ್ಕ. ಅಲ್ಲ, ಈ ಸರಿ ರಾಜ್ಯದಲ್ಲಿ ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಬಡವರಿಗೆಲ್ಲ ಅನುಕೂಲ ಆಗ್ತಿದೆ ಇದರಿಂದ? ಖಂಡಿತವಾಗ್ಲೂ ಇಲ್ಲ ಸರ್, ಯಾವುದೇ ಅನುಕೂಲ ಆಗ್ತಿಲ್ಲ. ಅವರು ನಮ್ಮ ಹತ್ರನೇ ಕಿತ್ಕೊಂಡು ನಮಗೆ ಕೊಡ್ತಿದ್ದಾರೆ ಅಷ್ಟೇ. ಅವರಿಂದ ಏನೂ ಉಪಯೋಗ ಇಲ್ಲ. ಕಾಂಗ್ರೆಸ್ಸು ಬೇಡವೇ ಬೇಡ. ಕಾಂಗ್ರೆಸ್ ಈ ಬಾರಿ ಹೆಂಗೆ ಅಧಿಕಾರಕ್ಕೆ ಬಂತು ಸರ್? ಈ ಗ್ಯಾರಂಟಿ ಕೊಟ್ಟಿದ್ರಿಂದನೇ ಅಧಿಕಾರಕ್ಕೆ ಬಂತ, ಇಲ್ಲ ಜನರು ಕೆಲಸ ಮಾಡಿ ತೋರಿಸ್ಕೊಂಡು ಅಧಿಕಾರಕ್ಕೆ ಬಂದ್ರ ಅಂತ ಕಾಂಗ್ರೆಸ್ ಹೆಂಗೆ ಬಂತು ಅಂತೇಳಿ ಅದೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಅವ್ರು ಯಾಕೆ ಅಧಿಕಾರಕ್ಕೆ ಬಂದರು ಅನ್ನೋದೇ ಅವ್ರಿಗೆ ಗೊತ್ತಿರಬೇಕು. ಇಲ್ಲ, ಕೇಂದ್ರದಲ್ಲೂ ಈ ಬಾರಿ ಅದೇ ಥರ ಏನಾದರೂ ಮ್ಯಾಜಿಕ್ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ? ಚಾನ್ಸೇ ಇಲ್ಲ ಸರ್. ಅವ್ರು ಅಧಿಕಾರಕ್ಕೆ ಬರೋಕ್ಕೆ ಆಗಲ್ಲ. ಅವರು ಏನು IND ಏನು ಮಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಬರಲ್ಲ. ಅವರು ಮೋದಿನೇ ಬರ್ತಾರೆ, ಮೋದಿನೇ PM ಆಗ್ತಾರೆ. ಸರ್, ಈ ಬಾರಿ MP ಎಲೆಕ್ಷನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ನಿಮ್ಮ ಪ್ರಕಾರ? BJP ಯಾಕೆ ಸರ್ BJP? ಕೆಲಸ ಮಾಡ್ತಾರೆ, ಅಷ್ಟೇ. ಮೋದಿ ಅವರು ಬಂದು 10 ವರ್ಷ 2 ಸಲ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಬಂದಮೇಲೆ ಏನಾದ್ರು ಡೆವಲಪ್ ಆಗಿದೆಯಾ, ಬದಲಾವಣೆಗಳಾಗಿದೆಯಾ ದೇಶದಲ್ಲಿ? ಆಗಿದೆ. ಕಾಂಗ್ರೆಸ್ ಏನಕ್ಕೆ ಬೇಡ ಅಂತೀರಾ? ಕಾಂಗ್ರೆಸ್ಸು ಬೇಡ. ಕಾಂಗ್ರೆಸ್ ಇದ್ದರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗಿರೋದು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಬಡವ್ರಿಗೆ ತಲುಪ್ತಿದೆ ಇದೆಲ್ಲ ಅಂತ? ಬಡವ್ರಿಗೆ ಅನುಕೂಲ ಆಗ್ತಾ ಇದೆ, ತಲುಪ್ತಾ ಇದೆ. ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಎಫೆಕ್ಟ್ ಆಗ್ತಾಯಿದೆ ಜಾಸ್ತಿ. ಓಕೆ, ಇಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಸರ್? ಆಡಳಿತ ಹೆಂಗಿದೆ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಸರ್ಕಾರ ಅವ್ರ ಆಡಳಿತ ಹೇಳೋದಕ್ಕಿಂತ ರೇಟ್ಗಳಂತೂ ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಬಂದಾಗ ಕಮ್ಮಿ ಏನೋ ಮಾಡಿದ್ದಾರೆ, ಮತ್ತು ಅದು ಮಾಡಿ ಈ ಕಡೆ ಇದು ಜಾಸ್ತಿ ಮಾಡಿದ್ದಾರೆ. ಅಂದರೆ ಕೇಂದ್ರದಲ್ಲಿ ಈ ಬಾರಿ BJPನೇ ಅಧಿಕಾರಕ್ಕೆ ಬರಲಿ ಅಂತೀರಾ? ಮೋದಿಯವರೇ ಪ್ರಧಾನಮಂತ್ರಿ ಆಗಲಿ ಅಂತೀರಾ? ಮೋದಿಯವ್ರನ್ನ ಬಿಟ್ಟರೆ ಇನ್ಯಾರಿಗ ಕೆಪಾಸಿಟಿ ಇದೆ ಸರ್ ನಿಮ್ಮ ಪ್ರಕಾರ? ಸದ್ಯಕ್ಕೆ ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಮುಂದೇನು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತೀರ ಹಂಗಾದ್ರೆ? ಹೌದು ಸರ್, ಈ ಬಾರಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಪ್ರಕಾರ? ಯಾರು ಪ್ರಧಾನಮಂತ್ರಿ ಆಗಬೇಕು ಸರ್? ಈಗ ಆಲ್ರೆಡಿ ಎಲ್ಲ ವೋಟಿಂಗ್ ಪೋಲ್ಸ್ ಎಲ್ಲ ಡಿಸೈಡೇ ಮಾಡಿಬಿಟ್ಟಿದೆಯಲ್ಲ, ತಿರ್ಗಾ ಮೋದಿನೇ ಆಗಬೇಕು ಅಂತೇಳ್ಬಿಟ್ಟು. ಸೊ ಈಗ ಅಗೇನ್ ನಾವೇನು ಹೇಳೋಕ್ಕೆ ಏನೂ ಇಲ್ಲ, ಮೋದಿನೇ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ನನಗನ್ಸಿದ ಪ್ರಕಾರ ಚೇಂಜ್ ಇರಬೇಕು. ಯಾಕಂದರೆ ಅವ್ರದ್ದೇ ಪಕ್ಷ ಹೇಳ್ದಂಗೆ 10 ವರ್ಷದ ಮೇಲೆ ಯಾರು ಪ್ರಧಾನಮಂತ್ರಿ ಆಗಿ ಮುಂದುವರಿಬಾರ್ದು ಅಂತ. ಈಗ ತಿರ್ಗಾ ಇನ್ನು ಅವರೇ ಬಂದು ಇದು ಮಾಡಬೇಕು ಅಂತ ಏನೂ ಇದಿಲ್ಲ. ಹೊಸಬ್ರಿಗೆ ಯಾರಿಗಾದರೂ ಆಪರ್ಚುನಿಟಿ ಕೊಡಬೇಕು, ಏನಾದರೂ ಒಂದು ಬೇರೆ ರೀತಿಯಾಗಿ
ಒಂದು ಚೇಂಜ್ ತರಬೇಕು. ಸರ್ ನಿಮ್ಮ ಪ್ರಕಾರ ಹೊಸಬ್ರು ಯಾರಿದ್ದಾರೆ ಸರ್ ಅಂತ ಅವರು ಪ್ರಧಾನಮಂತ್ರಿ ಆಗೋ ಕೆಪಾಸಿಟಿ ಇರೋರು? ಯಾಕೆ ಇದ್ದಾರೆ ಈಗ ಬಿ ಜೆ ಪಿಯಲ್ಲೇ ತಗೊಂಡ್ರೆ ಈಗ ಯಾರು ಯೋಗಿ ಅವರು ಇದ್ದಾರೆ, ಇಲ್ಲ ಯೋಗಿ ಆದಿತ್ಯನಾಥ್ ಅವರು ಒಳ್ಳೆ ಕಮಾಂಡಿಂಗ್ ಮಾಡ್ತಾ ಇದ್ದಾರೆ ಗುಜರಾತ್ ಇದರಲ್ಲೆಲ್ಲ. ಬಟ್ ಅವರು ಬಿಟ್ಟರೆ ಈಗ ಈ ಕಾಂಗ್ರೆಸ್ಸು ಮೈತ್ರಿ ಇದರಲ್ಲಿ ಒಂದು ಆಪರ್ಚುನಿಟಿ ಕೊಡ್ಬೋದು. ಯಾಕಂದ್ರೆ ರಾಹುಲ್ ಗಾಂಧಿಗೆ ಅಷ್ಟು ಮೆಚುರಿಟಿ ಇಲ್ಲ ಅಂತ ಜನ ಹೇಳ್ತಾರೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಈಸ್ ಎಜುಕೇಟೆಡ್ ಆ್ಯಂಡ್ ಈಗ ಪ್ರೆಸೆಂಟ್ ಸಿಚುವೇಶನ್ನ ಅನಾಲಿಸಿಸ್ ಮಾಡಿಕೊಂಡು ಅವರೊಂದು ಬ್ರೇವ್ ಆಗಿ ಥಿಂಕ್ ಮಾಡಿ ಮುಂದಕ್ಕೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ನಮ್ಮ ಕರ್ನಾಟಕದವ್ರು ಕೂಡ, ಅವ್ರಿಗೆ ಅವಕಾಶ ಕೊಡ್ಬೋದಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಏನಂದರೆ ರಾಜಕೀಯದಲ್ಲಿ ತುಂಬ ಮುತುವರ್ಜಿ ವಹಿಸಿದ್ದಾರೆ. ಆದರೆ ಅವರ ವಯಸ್ಸು ಆ ಒಂದು ಪೊಸಿಷನ್ಗೆ ಸೂಟ್ ಅಲ್ಲ ಅಂತ ನನಗನ್ಸುತ್ತೆ. ಓಕೆ, ಮೋದಿ ಅವ್ರು ಬಂದು 10 ವರ್ಷ ಆಯಿತು, 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದಮೇಲೆ ಏನಾದ್ರು ಚೇಂಜಸ್ ಆಗಿದೆಯಾ, ಬದಲಾವಣೆ ಆಗಿದೆ, ಡೆವಲಪ್ ಆಗಿದೆ ಭಾರತದಲ್ಲಿ ಅಂತ? ಚೇಂಜಸ್ ಅಂತ ಹೇಳಿದ್ರೆ ಈಗ ಅದೇ ಬೇರೆ ಟೆಂಪಲ್ಗಳು, ದೇವಸ್ಥಾನಗಳು ಅವು ಇಂಪ್ಲಿಮೆಂಟೇಷನ್ಗಳಲ್ಲಿ ಹೋಗ್ತಾ ಇದೆ. ಅದರ್ ದೆನ್ ಈಗ ಮಿಡಲ್ ಕ್ಲಾಸ್ ಅವ್ರಿಗೆ ಏನು ಉಪಯೋಗ ಆಗಿದೆ, ಬಡವ್ರಿಗೆ ಏನಾಗಿದೆ, ರೈತರಿಗೆ ಏನಾಗಿದೆ, ಎಜುಕೇಷನ್ ಸಿಸ್ಟಮ್ ಏನಾಗಿದೆ. ಈಗ ಎಕ್ಸಾಂಪಲ್ ಎಲ್ಲರೂ ರಾಜಕೀಯದವರು ಅದು ಫ್ರೀ ಮಾಡಿದೆ, ಇದು ಫ್ರೀ ಮಾಡಿದೆ, ಕರೆಂಟ್ ಫ್ರೀ ಕೊಟ್ಟೆ, ಗ್ಯಾಸ್ ಫ್ರೀ ಕೊಟ್ಟೆ, ಇದು ಫ್ರೀ ಕೊಡ್ತಾರೆ. ಜನಕ್ಕೆ ಇವತ್ತು ಫ್ರೀ ಬೇಡ, ಒಂದು ಎಜುಕೇಷನ್ ಸಿಸ್ಟಮ್ ಇದೆಯಾ? ಈಗ ಅಟ್ ಪ್ರೆಸೆಂಟು ಈಗ ಸ್ಕೂಲ್ ಮಕ್ಕಳು ಎಷ್ಟು ಓದಾಡ್ತಾ ಇದ್ದಾರೆ, ಪೇರೆಂಟ್ಸು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಫೀಸ್ ಕಟ್ಟಬೇಕು, ಇಲ್ಲ ಒಂದು ಮಕ್ಕಳ ಬೆಳವಣಿಗೆಗೆ ಇದು ಬರಬೇಕು, ಅದು ಏನೂ ಇಂಪ್ಲಿಮೆಂಟೇಷನ್ ಇಲ್ಲ. ಆಮೇಲೆ ನಿರುದ್ಯೋಗಿಗಳು ಎಷ್ಟು ಜನ ಎಜುಕೇಟೆಡು, ಎಷ್ಟು ಜನ ಗ್ರ್ಯಾಜುಯೇಟ್ ಮಾಡಿಕೊಂಡು ಬೀದಿಯಲ್ಲಿ ಅಲಿತಾ ಇದ್ದಾರೆ. ಅವ್ರಿಗೆಲ್ಲ ಏನಿದೆ ಸೊಲ್ಯೂಷನ್? ಏನೂ ಇಲ್ಲ. ಒನ್ಲಿ ರೆಕಮೆಂಡೇಷನ್ಸು. ಆಮೇಲೆ ಗೌರ್ಮೆಂಟು ಹುದ್ದೆಗಳಿಗೆ ಏನು ಒಂದು ಕ್ಲಾಸ್ ತೊಗೊಬರಬೇಕು, ಅದು ನಡೀತಾ ಇಲ್ಲ. ದುಡ್ಡಿತ್ತಾ? ಯಾರು ಅನ್ಎಜುಕೇಟೆಡು ಕೂಡ ಇವತ್ತು ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ. ಎಜುಕೇಟೆಡ್ಸ್ ಎಲ್ಲಿದ್ದಾರೆ? ಎಲ್ಲ ರೋಡ್ ಸೈಡಲ್ಲಿ ಇಲ್ಲ ಟ್ಯಾಕ್ಸಿ ಓಡಿಸ್ಕೊಂಡು ಇಲ್ಲ ಅಲ್ಲಿ ಇಲ್ಲಿ ಇದು ಮಾಡ್ತಾಯಿದ್ದಾರೆ. ಅದನ್ನು ಚೇಂಜ್ ಮಾಡಬೇಕು. ಎನಿ ಗೌರ್ಮೆಂಟು, ಎನಿ ಪ್ರೈಮ್ ಮಿನಿಸ್ಟರು ಆರ್ ಎನಿ ಮಿನಿಸ್ಟರ್ಸು ಈ ಒಂದು ಇದು ಎಜುಕೇಷನ್ ಸಿಸ್ಟಮು ಪ್ಲಸ್ ಗ್ರ್ಯಾಜುಯೇಟೆಡ್ ಪೀಪಲ್ ಅವ್ರಿಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು. ಇದೇ ಒಂದು ಚೇಂಜಸ್ಸು. ಈ ಚೇಂಜಸ್ಸು ಇಡೀ ಇಂಡಿಯಾನೇ ಡೆವಲಪ್ ಮಾಡುತ್ತೆ ಕಂಪೇರ್ ಟು ಅದರ್ ಕಂಟ್ರೀಸ್. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬಂದರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಒಂದು 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿದರು. ಇದೆಲ್ಲ ಬಡವರಿಗೆ ಅನುಕೂಲ ಆಗುವಂಥ ಗ್ಯಾರಂಟಿಗಳನ್ನ ಬಡವ್ರಿಗೆ ತಲುಪ್ತಿದೆಯಾ ಇದೆಲ್ಲ? 100% ನನಗನ್ಸಿತ್ತು ಇದು ಫೇಲ್ಯೂರ್ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ 2,000 ರೂಪಾಯಿ ಇವರು ಎಲ್ಲ ಮಹಿಳೆಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟು. ಈಗ 200 ಯೂನಿಟು ಒಂದು ಮನೆಯಲ್ಲಿ 5 ಲಕ್ಷವರೆಗೂ ಇನ್ಕಮ್ ಇದೆ. ರೆಂಟಲ್ ಬರುತ್ತೆ, ಬಾಡಿಗೆಗಳು ಬರುತ್ತೆ, ಆಮೇಲೆ ಚೆನ್ನಾಗಿ ದುಡಿತಾ ಇದ್ದಾರೆ. ಅವ್ರಿಗೆಲ್ಲನೂ 5 ಲಕ್ಷವರೆಗೂ ರೆಂಟಲ್ ಇನ್ಕಮ್ ಇದ್ರೂ ಅವ್ರಿಗೂ ಫ್ರೀ ಕರೆಂಟು. 5,000 ರೂಪಾಯಿ ದುಡಿಯೋ ಕೂಲಿ ಅವನಿಗೂ ಫ್ರೀ ಕರೆಂಟು. ಇದು ಯಾವ ಲಾಜಿಕ್ಕು? ಅದೇ ಅಲ್ಲಿ ಏನಾದರೂ ಒಂದು ಕ್ಲಾಸು ಒಂದು ಇದು ತರಬೇಕಾಗಿತ್ತು. ಇಂಥವ್ರಿಗೆ ಕೊಡಬೇಕು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಗ್ರ್ಯಾಜುಯೇಷನ್ ಅವ್ರಿಗೆ 2,000 ರೂಪೀಸ್ ಕೊಡ್ತೀನಿ. 2,000 ರೂಪೀಸ್ ಇವತ್ತಿನ ಇದರಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಏನಲ್ಲ. ಒಂದು ದಿವಸಕ್ಕೆ ಇವಾಗ ಎಲ್ಲ ಯಂಗ್ಸ್ಟರ್ಸೂ ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕಿಂಗ್ ಮಾಡ್ತಾರೆ. ಹೋಗಿ ಒಂದು ಪಬ್ಬಲ್ಲಿ ಡ್ರಿಂಕ್ಸ್ ಮಾಡಿ ಇದು ಮಾಡಿದ್ರೆ 2,000 ಖಾಲಿ ಆಗಿಬಿಡುತ್ತೆ. ಆ 2,000 ಏನಕ್ಕೆ ಬಂತು ಅವ್ರಿಗೆ? ಅದೇ ಬದಲು ಅದನ್ನೇ ನೀವು ನೆಕ್ಸ್ಟು ಏನು ಬೇರೆ ರೀತಿಯಲ್ಲಿ ಅವ್ರಿಗೆ ಜಾಬ್ ಆಪರ್ಚುನಿಟಿ ಸಿಗೋವಂಥದ್ದಕ್ಕೆ ಯೂಸ್ ಮಾಡಿ. ಅವ್ರಿಗೆ ಕ್ರೈಟೇರಿಯಾ ಎಲ್ಲಿದೆ? ಗೌರ್ಮೆಂಟ್ ಕೆಲಸ ಸಿಗಬೇಕಾ ಇಲ್ಲ ಪ್ರೈವೇಟಲ್ಲ? ಎಲ್ಲಿ ಅವ್ರಿಗೆ ಒಂದು ಕ್ಯಾಂಪ್ಸ್ ಮಾಡೋದಾಗಿರಲಿ, ಒಂದು ಬೇರೆ ರೀತಿಯಲ್ಲಿ ಎಲ್ಲಿ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಒಂದು ಸಮ್ಮೇಳನ ಆ ಥರ ಎಲ್ಲ ಮಾಡಿ ಅವ್ರಿಗೆ ಮೋಟಿವೇಶನ್ ಅಂತ ಮಾಡಿದ್ರೆ ದಟ್ ವಿಲ್ ಬಿ ಯೂಸ್ಫುಲ್. ಗ್ಯಾರಂಟಿ ನನ್ನ ಅನಿಸಿಕೆ ಪ್ರಕಾರ ಅದು ವೇಸ್ಟು. ಅದು ಆದರೆ ಕೆಲವ್ರಿಗೆ ಯೂಸ್ ಆಗ್ತಾ ಇದೆ ಅಂತ ಕಾಣುತ್ತೆ, ಬಟ್ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ. ಈಗ ಫಸ್ಟ್ ಹೇಳಿದ್ರು ಎಲ್ಲರಿಗೂ 200 ಯೂನಿಟ್ ಫ್ರೀ ಅಂತ ಹೇಳ್ಬಿಟ್ಟು. ಈಗೇನು ರೂಲ್ಸು, ಅದರಲ್ಲಿ 26 ರೂಲ್ಸ್ಗಳು. 200 ಯೂನಿಟ್ ಮೇಲೆ ಆದರೆ ಫ್ರೀ ಇಲ್ಲ, 200 ಯೂನಿಟ್ ಒಳಗಾದರೆ ಫ್ರೀ ಅಂತ. ಇದೆಲ್ಲ ಎಲೆಕ್ಷನಲ್ಲಿ ಹೇಳಿದ್ರಾ? ಏನು ಹೇಳಿದ್ರು? ನನಗೂ ಫ್ರೀ ನಿಮಗೂ ಫ್ರೀ, ಸಿದ್ದರಾಮಯ್ಯ ಅವರು ಹೇಳಿದ್ದು. ಇವಾಗ ಏನು ಹೇಳ್ತಾರೆ? 200 ಯೂನಿಟ್ಗೆ 201 ಯೂನಿಟ್ ಆದರೂ ಫ್ರೀ ಇಲ್ಲ.
199 ಯೂನಿಟ್ ಆದರೆ ಮಾತ್ರ ಫ್ರೀ. ಎಲ್ಲಿಂದ ಬಂತು ಇದು ಫ್ರೀ? ಇದು ನಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟು ಲೇಡೀಸ್ಗೆ 2,000 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದು ಯಾರಿಗೆ ಹೋಗ್ತಾ ಇದೆ ಅಂತ ನನ್ನ ಒಂದು ಸರ್ಕಲಲ್ಲಿ ನನಗೆ ಯಾರೂ ತಗೊಂಡಿರೋದು ನನಗೆ ಗೊತ್ತಾಗಿಲ್ಲ. ಆಮೇಲೆ ಸ್ಟೂಡೆಂಟ್ಸ್ ಇದು 2,000 ರೂಪಾಯಿ ಗ್ರ್ಯಾಜುಯೇಷನ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಂತೂ ನೋಡಿಲ್ಲ. ಅದು ಯಾರಿಗೆ ಸಿಗ್ತಾ ಇದೆ, ಅದು ಸಿಕ್ಕಿದ್ರೂ ಅದು ಯೂಸ್ಫುಲ್ ಆಗಲ್ಲ ಅಂತ ನನಗನ್ಸುತ್ತೆ. ಕೇಂದ್ರದಲ್ಲಿ ಈ ಬಾರಿ ಬದಲಾವಣೆ ಬಯಸ್ತೀರಾ? ಬದಲಾವಣೆ ಆಗಬೇಕು ಅಂತೀರಾ? ಅಲ್ಲ, ಬದಲಾವಣೆ ಪಕ್ಷದ್ದಲ್ಲ ನಾನು ಬಯಸೋದು. ಒಬ್ಬ ಪ್ರಧಾನಮಂತ್ರಿಯಾಗಿ ಯಾರೇ ಬಂದ್ರೂ ಅವರು ಯಾವ ಸಬ್ಜೆಕ್ಟು, ಅದು ನನ್ನ ಒಂದು ಡಿಮ್ಯಾಂಡು ಎಜುಕೇಷನ್ ಸಿಸ್ಟಮ್ಮು. ಅದನ್ನು ತರೋದಕ್ಕಾದರೆ ಒಬ್ಬ ಪ್ರಧಾನಮಂತ್ರಿ ಮೋದಿನೇ ಆಗಿರಲಿ, ಇಲ್ಲ ಯೋಗಿ ಅವರೇ ಆಗಿರಲಿ, ಇಲ್ಲ ರಾಹುಲ್ ಅವರೇ ಆಗಿರಲಿ, ಯಾರೇ ಆಗಿರಲಿ, ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು. ರೂಲ್ಸು ಎಲ್ಲ ಶಾಲೆಗಳಿಗೂ ಒಂದೇ ಫೀಸ್ ಸ್ಟ್ರಕ್ಚರ್ ತಗೊಬರಲಿ. ಅವ್ರಿಗೆ ತಾಕತ್ತಂತ ಇದ್ದರೆ ಏನು ಹೇಳಿ, ಒಂದು ಸ್ಕೂಲಲ್ಲಿ 1 ಲಕ್ಷ ರೂಪಾಯಿ ಅಡ್ಮಿಷನ್ನು, ಒಂದರಲ್ಲಿ ಡೊನೇಷನ್ನು 50,000 ರೂಪಾಯಿ, ಇದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ, GST ಇಲ್ಲ ಎಜುಕೇಷನಲ್ಲಿ. ನಮ್ಮ ಇಂಡಿಯನ್ ಡೆಮೋಕ್ರಸಿಯಲ್ಲಿ ನಾವು GST ಕಟ್ಟಂಗಿಲ್ಲ ಎಜುಕೇಷನಲ್ಲಿ. ಆದರೆ ಎಷ್ಟು ಸ್ಕೂಲು, ಎಷ್ಟು ಕಾಲೇಜುಗಳು ಟ್ಯಾಕ್ಸ್ ಇಲ್ದಿರ ಪೇ ಮಾಡ್ಕೋತಾ ಇದ್ದಾವೆ. ರಿಸಿಪ್ಟ್ ಕೊಡೋದಿಲ್ಲ, ಕ್ಯಾಶಲ್ಲೇ ಪೇ ಮಾಡಬೇಕು ಅಂತ ಸರ್ಟನ್ ಸ್ಕೂಲ್ಸು. ಈಗಿದ್ದಾಗ ಹೇಗೆ ಒಂದು ಎಜುಕೇಷನ್ನು ಮಕ್ಕಳು ಹೇಗೆ ಕಲಿತಾರೆ? ಗೌರ್ಮೆಂಟ್ ಸ್ಕೂಲ್ ಓದೋರಿಗೆ ಮುಂದಕ್ಕೆ ನಿಮಗೆ ಇವಾಗ ನೆಕ್ಸ್ಟು ಒಂದು 20 ಇಯರ್ಸ್ ಆದಮೇಲೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ಹುಡುಗ ಏನು ಕೆಲಸ ತಗೋಬೋದು ಕಂಪೇರ್ ಟು ಒಬ್ಬ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿರೋ ಹುಡುಗನಿಗೆ ಕಂಪೇರ್ ಮಾಡಿದ್ರೆ ಏನು ಕೆಲಸ ಸಿಗುತ್ತೆ? ಏನೂ ಸಿಗಲ್ಲ. ಅವನು ಅದೇ ಕೂಲಿ ಕೆಲಸನೇ ಮಾಡಬೇಕಾಗತ್ತೆ. ಇವನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಾಡಿರೋನು ಫ್ಲೈಟಲ್ಲಿ ಓಡಾಡ್ಕೊಂಡಿರೋಕ್ಕಾಗತ್ತೆ. ಯಾಕೆ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದಿ ಹುಡುಗ ಯಾಕೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳಿಬಾರ್ದು? ಇವರು ದಲಿತರು, ಇವರು ಹಾಗೆ ಹೀಗೆ, ಅವ್ರಿಗೆ ನಾವು ಮೀಸಲಾತಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಮೀಸಲಾತಿ ಎಜುಕೇಷನಲ್ಲಿ ಕೊಡಿ. ಅದೇನೋ ರೈಟ್ ಟು ಎಜುಕೇಷನ್ ಅಂತ ತಂದಿದ್ರು ಕಾನೂನು, ಅದು ಅಪ್ಲಿಕೇಬಲೇ ಇಲ್ಲ. ಈಗ ಎಲ್ಲಿದೆ ಅದು ಇಲ್ಲವೇ ಇಲ್ಲ. ಸೊ ನನ್ನ ಸ್ಟ್ರಾಂಗ್ ಡಿಮ್ಯಾಂಡು ಎಜುಕೇಷನ್ ಸಿಸ್ಟಮ್ ಚೇಂಜ್ ಆದರೆ ಇಂಡಿಯಾ ಡೆವಲಪ್ ಆಗೋದಕ್ಕೆ 100% ಚಾನ್ಸ್ ಇದೆ. ಅಂಟಿಲ್ ದಟ್ ಯಾವ ಪಕ್ಷನ ಬರಲಿ, ಯಾರೇ ಬರಲಿ, ಇನ್ನು ಮೋದಿ ಅಂತ 10 ಜನ ಪ್ರೈಮ್ ಮಿನಿಸ್ಟರ್ ಆದ್ರೂ ಇಟ್ ಗೋಂಟ್ ಬಿ ಅ ಸಕ್ಸೀಡ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.